ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಕೃಷ್ಣನ ಪಾದಗಳನ್ನು ಹೇಗೆ ಮಾಡಿಬಿಟ್ಟು ಅಲಂಕರಿಸಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೇಗಿದ್ರು ಜನ್ಮಾಷ್ಟಮಿ ಬಂತಲ್ವಾ, ಅದಕ್ಕೋಸ್ಕರ ನಾವು ತಯಾರಿ ಮಾಡಿಕೊಳ್ಳೇಬೇಕಾಗತ್ತೆ. ಈ ಕೃಷ್ಣನ ಪಾದಗಳನ್ನು ಹೇಗೆ ಡ್ರಾ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕೃಷ್ಣನ ಪಾದಗಳನ್ನು ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ ಒಂದು 1/4 ಕಪ್ಗಿಂತ ಜಾಸ್ತಿ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಗಂಟಿಲ್ದಂತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಎಲ್ಲೂ ಸ್ವಲ್ಪನೂ ಗಂಟು ಥರ ಇಲ್ಲ. ಇದನ್ನು ನೋಡಿ ನಾನಿವಾಗ ಒಂದು ಈ ಥರ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಫುಲ್ ಪ್ಲೇಟ್ಗೆ ಹೀಗೆ ಹರಡ್ಕೋಬೇಕು ಹಾಕಿದಾಗ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಕೈನ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಡಿಪ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಹಿಡ್ಕೊಂಡು ಹೀಗೆ ಡಿಪ್ ಮಾಡ್ಕೋಬೇಕು. ಅಂದರೆ ಈ ಮಿಕ್ಸು ಇಡ್ಲಿ ಹಿಟ್ಟಿನ ಹದಕ್ಕಿದ್ರೆ ನಮಗೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ಹೀಗೆ ತಗೊಂಡ್ಬಿಟ್ಟು ಹೀಗೆ ಇಟ್ಕೋಬೇಕು ಕೈನ. ನೋಡಿ, ಇಲ್ಲಿ ಹೀಗೆ ಪ್ರಿಂಟ್ ಆಗ್ತಾಯಿದೆ. ಇವಾಗ ನೋಡಿ, ಹೀಗೆ ಹಿಟ್ಟನ್ನು ಬೆರಳಲ್ಲಿ ತಗೊಂಡು ಹೀಗೆ ಫಿಲ್ ಮಾಡಬೇಕು. ಇವಾಗ ನೋಡಿ, ಈ ಫಿಂಗರ್ ಏನಿರುತ್ತೆ ಇದನ್ನು ತಗೊಂಡ್ಬಿಟ್ಟು ಇದರಲ್ಲಿ ಹಿಟ್ಟನ್ನು ಡಿಪ್ ಮಾಡಿ ಹೀಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಫಸ್ಟ್ ಫಿಂಗರ್ ಆಯಿತು. ನೆಕ್ಸ್ಟು ಈ ಫಿಂಗರಲ್ಲಿ ನೆಕ್ಸ್ಟು ಹೀಗೆ ನಮ್ಮ ಪ್ರತಿಯೊಂದು 5 ಬೆರಳಿನ ಸಹಾಯದಿಂದ ಪಾದನ ರೆಡಿ ಮಾಡ್ಬೋದು. ಇವಾಗ ನೋಡಿ, ಈ ರೈಟ್ ಸೈಡ್ ಹ್ಯಾಂಡನ್ನು ತೊಗೊಂಡಿದ್ವಲ್ಲ, ಇವಾಗ ಲೆಫ್ಟ್ ಹ್ಯಾಂಡನ್ನು ನಾನು ತಗೋತಾ ಇದ್ದೀನಿ. ಅಂದರೆ ರೈಟ್ ಸೈಡ್ ಹ್ಯಾಂಡ್ ತಗೊಂಡಾಗ ನಮಗೆ ಬಲಗಡೆ ಪಾದ ಬರುತ್ತೆ. ಇವಾಗ ಎಡ ಪಾದನ ಮಾಡಬೇಕು. ನೋಡಿ, ಇವಾಗ ಎಡಗಡೆ ಪಾದ ಬರುತ್ತೆ. ಇವಾಗ ಮತ್ತೆ ನಾವು ಇದು ಹಿಟ್ಟನ್ನು ತಗೊಂಡ್ಬಿಟ್ಟು ಹೀಗೆ ನೀಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ಇದು ಒಣಗಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಹಿಟ್ಟನ್ನು ನೀರು ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಇಡ್ಲಿ ಹಿಟ್ಟಿನ ಹದ ಇದ್ದರೆ ಪರ್ಫೆಕ್ಟಾಗಿ ಇರುತ್ತೆ.
ನೋಡಿ ಹೀಗೆ ಇದೇ ರೀತಿಯಾಗಿ ನಮಗೆ ಎಷ್ಟು ಪಾದ ಬೇಕು ಅಂತ ನೋಡಿಕೊಂಡು ಮಾಡಿಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಟ್ಟು 6 ಪಾದಗಳನ್ನು ಮಾಡಿದ್ದೀನಿ. ಇದಕ್ಕೆ ನಾವು ನೆಕ್ಸ್ಟು ಅಲಂಕಾರ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಈ ಮಧ್ಯ ಪಾದಕ್ಕೆ ನಾನು ಹೀಗೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಾಕ್ತಾ ಇದ್ದೀನಿ. ಪುಟ್ಟ ಪುಟ್ಟ ಪಾದಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಫುಲ್ ಒಣಗಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಣಗಿದ ಮೇಲೆ ಬೇಕಿದ್ದರೂ ಸ್ವಲ್ಪ ಅರಿಶಿಣ ಕುಂಕುಮನ ನಾವು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ತಗೊಂಡು ಹೀಗೆ ಡಾಟ್ ಡಾಟ್ ಥರ ಇಟ್ಕೊಂಡು ಹೋಗ್ಬೋದು. ಅದು ಸಹ ಚೆನ್ನಾಗಿಯೇ ಕಾಣಿಸುತ್ತೆ. ಇವಾಗ ಬೆಟ್ಟಿರೋವಾಗ ಹಾಕಿದರೆ ಅದು ನೀಟಾಗಿ ಡ್ರೈ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅರಿಶಿಣ ಕುಂಕುಮ ಹಾಕಿದ ಮೇಲೆ. ನೆಕ್ಸ್ಟು ಈ ಪಾದದ ಬುಡದಲ್ಲಿ ಹೀಗೆ ಹೂಗಳನ್ನು ಇಟ್ಕೋಬೋದು. ಇಲ್ಲ ಅಂದರೆ ಹೀಗೆ ಕುಂಕುಮ ಏನಿರತ್ತೆ ಅದನ್ನೇ ಹೀಗೆ ಪಾದದ ಬುಡದಲ್ಲಿ ಹೀಗೆ ಹಾಕ್ಕೋಬೋದು. ಅಂದರೆ ಕೃಷ್ಣನ ಪಾದದ ಬುಡ ಎಲ್ಲ ಸ್ವಲ್ಪ ರೆಡ್ ರೆಡ್ ಆಗಿರತ್ತಲ್ಲ, ಹಾಗಾಗಿ ಇದು ಸಹ ಒಂದು ರೀತಿಲಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಸುಂದರವಾದ ಕೃಷ್ಣನ ಪಾದಗಳು ರೆಡಿಯಾಗಿವೆ. ಇದೇ ರೀತಿಯಲ್ಲಿ ನೀವು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಏನು ಕರಿತೀವಲ್ಲ ನಾವು, ಅದಕ್ಕೆ ಕೃಷ್ಣನ ಪಾದಗಳನ್ನು ಮಾಡಿ ನಿಮ್ಮ ನಿಮ್ಮ ಸಂಪ್ರದಾಯಗಳಂತೆ ನೀವು ಪೂಜೆಗಳನ್ನು ಮಾಡ್ಬೋದು. ನೋಡಿ, ಇದು ಡ್ರೈ ಆದಮೇಲೆ ತುಂಬ ನೀಟಾಗಿ ಫಿಕ್ಸ್ ಆಗಿರುತ್ತೆ, ನೀರಿನ ಅಂಶ ಏನೂ ಇರೋಲ್ಲ. ಹಾಗಾಗಿ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಕೃಷ್ಣನ ಪಾದಗಳನ್ನು ಜನ್ಮಾಷ್ಟಮಿಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.